ಭಾರತಕ್ಕೊಂದು ದೊಡ್ಡ ನಷ್ಟ, ಭಾರತದ ಸಂಗೀತ ಲೋಕಕ್ಕೊಂದು ದೊಡ್ಡ ನಷ್ಟ. ಯಾಕಂದರೆ ಅವರು ತಬಲಾ ಬಡಿತ ವಾಹ್ ತಾಜ್ ಅಂದುಬಿಟ್ರೆ ಮೈ ರೋಮಾಂಚನ. ಅಂಥ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಇನ್ನಿಲ್ಲ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಜಾಕೀರ್ ಹುಸೇನ್. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಅದ್ಭುತವಾದಂಥ ವ್ಯಕ್ತಿತ್ವ, ಸಂಗೀತದ ಕುಟುಂಬದಿಂದಲೇ ಬಂದಿರುವಂಥವರು, ಸರಸ್ವತಿಯ ಪಕ್ಕಾ ಆರಾಧಕರು. ನೋಡಿ, ಅವರು ಏನು ಅದ್ಭುತ ರೀ. ಅವರ 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 ಕೈನಲ್ಲೊಂದು ಮಾಂತ್ರಿಕತೆ ಇತ್ತು. ಸಂಗೀತದ ಕುಟುಂಬ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಅಲ್ಲಾ ರಖಾ ಇವರ ತಂದೆ ಕೂಡ ಅದ್ಭುತವಾದಂಥ ತಬಲಾವಾದಕ. ಒಂದೊಂದು ಆ್ಯಡ್ಗಳಲ್ಲಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಪ್ಪ ಮಗ ಇಬ್ಬರೂ ಸೇರಿಕೊಂಡೇ ತಬಲಾವಾದನ ಮಾಡ್ತಾಯಿದ್ರು. ನೋಡೋಕ್ಕೆ ಒಂದು ಹಬ್ಬ ಬಿಡಿ, ಅದು ಹಬ್ಬ. ಸ್ವಂತ ತಬಲಾ ಮಾಂತ್ರಿಕ. ಅದೆಷ್ಟು ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೋ, ಅದೆಷ್ಟು ಸತ್ಕಾರ ಸನ್ಮಾನಗಳಾಗಿದೆಯೋ. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಸೇರಿದಂತೆ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು. ನಾನು ಹೇಳ್ತಾ ಇದ್ದೆ, ಸಂಗೀತ ಲೋಕಕ್ಕೂ ದೊಡ್ಡ ನಷ್ಟ. ಯಾಕಂದರೆ ಇಂಥ ಮಾಂತ್ರಿಕರು ಹುಟ್ಟುವಂಥದ್ದು ಬಹಳ ಅಪರೂಪ. ತಬಲಾ ಇವ್ರ ಮಾತನ್ನು ಕೇಳ್ತಾ ಇತ್ತು, ಇವರು ತಬಲಾ ಮಾತನ್ನು ಕೇಳ್ತಾ ಇದ್ರು, ಅಥವಾ ಎರಡೂ ಕೂಡ ಒಂದೇ ಆಗಿದ್ರು ಗೊತ್ತಿಲ್ಲ. ಕೈನಲ್ಲೊಂದು ಮಾಂತ್ರಿಕ ಶಕ್ತಿ ಇತ್ತು. ಆ ಲಯಗಳು ಗಡಿಗಳನ್ನು ಮೀರಿದ್ದು ಅನ್ನುವಂಥ ಮಾತಿದೆಯಲ್ಲ, ಸತ್ಯ ಅದು. ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ಸಮಾಜಕ್ಕೆ ತುಂಬಲಾರದ ನಷ್ಟ ಅಂತ ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ.